ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಷೇಧ ಹೇರಿದ್ದು ರಾಜ್ಯ ಆಹಾರ ಇಲಾಖೆ ನಿರ್ಧಾರ ಅಲ್ಲ. ರಾಜ್ಯ ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ನಿರ್ಧಾರ ಅಲ್ಲ. ಗುಟ್ಕಾ ಪಾನ್ ಮಸಾಲ ಬ್ಯಾನ್ಗೆ ಕೇಂದ್ರ ಸೂಚನೆ ನೀಡಿದೆ. ಎಲ್ಲಾ ರಾಜ್ಯಗಳಿಗೂ ಕೇಂದ್ರದ FSSAIನಿಂದ ಸೂಚನೆ ನೀಡಲಾಗಿದೆ. ಗುಟ್ಕಾ ಹಾಗೂ ತಂಬಾಕು ನಿಕೋಟಿನ್ ಹೊಂದಿರುವಂತಹ ಪಾನ್ ಮಸಾಲ ಮಾರಾಟವನ್ನ ನಿಷೇಧ ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕು ಅಂತ ಆದೇಶವನ್ನ ಜಾರಿಗೆ ತರಲಾಗಿದೆ. ಈ ಬಗ್ಗೆ FSSAI ಸೂಚನೆಯನ್ನು ನೀಡಿರುವಂಥದ್ದು. ಎಲ್ಲಾ ರಾಜ್ಯಗಳಿಗೂ ಕೂಡ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚನೆಯನ್ನು ನೀಡಿದೆ ಕೇಂದ್ರ ಸರ್ಕಾರ. ಕೇಂದ್ರದ ಸೂಚನೆಯಂತೆ ರಾಜ್ಯದಲ್ಲೂ ಕೂಡ ಆದೇಶವನ್ನು ಜಾರಿಗೆ ತರಲಾಗಿತ್ತು. ಇನ್ನು ಆದೇಶ ಅಧಿಸೂಚನೆಗಳನ್ನ ಪ್ರತಿ ವರ್ಷ ಹೊರಡಿಸಬೇಕು. ಎಲ್ಲಾ ರಾಜ್ಯಗಳು ಸುಪ್ರೀಂ ಆದೇಶವನ್ನ ಪಾಲಿಸಬೇಕು. 2016ರ ಸೆಪ್ಟೆಂಬರ್ 23ರ ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲಿಸಬೇಕು. ತಂಬಾಕು ಪಾನ್ ಮಸಾಲ ಪ್ರತ್ಯೇಕ ಮಾರಾಟಕ್ಕೂ ಕೂಡ ನಿಷೇಧ ಇದೆ. ಎರಡೂ ಮಿಶ್ರಣ ಮಾಡಿಕೊಳ್ಳುವ ರೀತಿ ಮಾಡಿದ್ರೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಅಂದರೆ ಈ ಪಾನ್ ಮಸಾಲ ಕಂಪನಿಗಳೇನಿದ್ದಾವೆ, ಎರಡನ್ನೂ ಕೂಡ ಬೇರೆ ಬೇರೆ ತಂಬಾಕು ಹಾಗೆ ಪಾನ್ ಮಸಾಲ ಎರಡನ್ನೂ ಕೂಡ ಬೇರೆ ಬೇರೆ ಪ್ಯಾಕೆಟ್ ಮಾಡಿ ಅದನ್ನು ಮಾರಾಟ ಮಾಡ್ತಾ ಇದ್ರು. ಅದಕ್ಕೂ ಕೂಡ ನಿಷೇಧವನ್ನೇ ಹೇರಬೇಕು ಅನ್ನೋ ಒಂದು ಆದೇಶ ಇರುವಂಥದ್ದು. ಈ ರೀತಿ ಮಾಡಿದ್ರು ಅಥವಾ ಎರಡನ್ನೂ ಒಟ್ಟಿಗೆ ಸೇರಿಸಿ ಮಾಡಿದ್ರು ಕೂಡ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಈ ಆದೇಶವನ್ನು ಕಡ್ಡಾಯವಾಗಿ ಜಾರಿ ಮಾಡುವಂತೆ ರಾಜ್ಯ ಸರ್ಕಾರಗಳಿಗೆ ಸೂಚನೆ ನೀಡಲಾಗಿದೆ. ರಾಜ್ಯ ಆಹಾರ ಸುರಕ್ಷತಾ ಆಯುಕ್ತರಿಗೆ FSSAIನಿಂದ ಸೂಚನೆಯನ್ನು ನೀಡಲಾಗಿದೆ. ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ನಿಷೇಧ ಹೇರಿದ್ದು ರಾಜ್ಯ ಸರ್ಕಾರ ಏನಿದೆ ಅದರ ಆದೇಶ ಅಲ್ಲ. ರಾಜ್ಯ ಆಹಾರ ಇಲಾಖೆಯ ನಿರ್ಧಾರ ಅಲ್ಲ. ಇದು ಆಹಾರ ಸುರಕ್ಷತೆಗೆ ಗುಣಮಟ್ಟ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಗುಟ್ಕಾ ಪಾನ್ ಮಸಾಲ ಬ್ಯಾನ್ಗೆ ಕೇಂದ್ರ ಸೂಚನೆಯನ್ನು ಕೊಟ್ಟಿರುವಂಥದ್ದು ಅನ್ನೋದು ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ. ಎಲ್ಲ ರಾಜ್ಯಗಳಿಗೂ ಕೂಡ ಕೇಂದ್ರದ FSSAIನಿಂದ ಸೂಚನೆಯನ್ನು ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಕಾಶಪ್ಪನವರ್. ವಿನಯ್, ಗಮನಿಸ್ತಾ ಇದ್ವಿ ಗುಟ್ಕಾ ಪಾನ್ ಮಸಾಲ ಬ್ಯಾನ್ ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು ರಾಜ್ಯದಲ್ಲಿ. ಒಂದು ಕಡೆ ಆದೇಶ ಮಾಡಿದ್ರು, ಮತ್ತೊಂದು ಕಡೆ ವಾಪಸ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಸದ್ಯಕ್ಕೆ ಏನು ಅಪ್ಡೇಟ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಯಾರು ಆದೇಶ ಹೊರಡಿಸಿರುವಂಥದ್ದು, ಏನೆಲ್ಲ ಕಾನೂನು ಇದೆ ಹಾಗಾದ್ರೆ? ಶಮಂತ್, ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ರಾಜ್ಯದಲ್ಲಿ ಆಗಸ್ಟ್ 10ನೇ ತಾರೀಕು ರಾಜ್ಯದಲ್ಲಿ ಪಾನ್ ಮಸಾಲ ಗುಟ್ಕಾ ನಿಕೋಟಿನ್ ಹೊಂದಿರುವಂತಹ ಉತ್ಪನ್ನಗಳ ಮಾರಾಟ ಸಾಗಾಣಿಕೆ ಉತ್ಪಾದನೆಯನ್ನ ನಿಷೇಧ ಮಾಡಿ ಆದೇಶ ಹೊರಡಿಸಿತ್ತು. ಈ ಆದೇಶ ಸದ್ಯಕ್ಕೆ ರಾಜ್ಯದಲ್ಲಿ ಹಲ್ಚಲಿಗೆ ಕಾರಣಾಗಿದೆ. ಪೊಲಿಟಿಕಲ್ ಟರ್ನ್ ಅನ್ನು ಕೂಡ ಪಡೆದುಕೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ಹಲವು ಬಿಜೆಪಿ MLAಗಳು ಕೂಡ ಇದನ್ನ ವಿರೋಧಿಸ್ತಾ ಇದ್ದಾರೆ. ಅಡಿಕೆ ಬೆಳೆಗಾರರಿಗೆ ಇದು ತೊಂದರೆ ಆಗುತ್ತೆ ಅನ್ನುವಂತಹ ವಿರೋಧದ ಮಾತುಗಳನ್ನು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ CM ಕೂಡ ಈಗ ಈ ಆದೇಶವನ್ನ ಹಿಂಪಡೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆಗೆ ಸೂಚನೆ ಕೊಟ್ಟಿದ್ದಾರೆ. ಇದು ನನ್ನ ಗಮನಕ್ಕೆ ಬರದೇ ಆಗಿದೆ ಆದೇಶ, ಇಂಥ ಆದೇಶಗಳನ್ನು ತರಬೇಕಾದಾಗ ನನ್ನ ಗಮನಕ್ಕೆ ತನ್ನಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಈ ಆದೇಶ ಏನಿದೆಲ್ಲ, ರಾಜ್ಯಗಳು ಹೊರಡಿಸಿರುವಂತಹ ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಏನು ಹೊರಡಿಸಿರುವಂತಹ ಆದೇಶ ಏನಿದೆಲ್ಲ, ಇದು ಕೇಂದ್ರದ ಆದೇಶವು ಕೂಡ ಅದು ಪಾಲನೆ ಆಗ್ತಿರುವಂಥದ್ದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಇದು ಕೇಸ್ ಇತ್ತು. ಸುಪ್ರೀಂ ಕೋರ್ಟ್ ಒಂದಿಷ್ಟು ಗೈಡ್ಲೈನ್ಸ್ ಗಳನ್ನ ಆಹಾರದ ದೃಷ್ಟಿಕೋನದಿಂದ ಜೊತೆಗೆ ಆರೋಗ್ಯದ ದೃಷ್ಟಿಕೋನದಿಂದ FSSAI ಏನಿದೆಯಲ್ಲ ಅದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಈಗ ಕಳೆದ ಮಾರ್ಚ್ ತಿಂಗಳಲ್ಲಿ ಕೇಂದ್ರದ ಆಹಾರ ಇಲಾಖೆ ಒಂದು ಸೂಚನೆಯನ್ನ ಕೂಡ ಕೊಡುತ್ತೆ ಎಲ್ಲಾ ರಾಜ್ಯಗಳಿಗೆ. ನಿಮ್ಮ ರಾಜ್ಯದಲ್ಲಿ IAS ವ್ಯಾಪ್ತಿಯಲ್ಲಿರುವಂತಹ ಅಧಿಕಾರಿಗಳು 1 ವರ್ಷದ ಈ ಬ್ಯಾನ್ ಅನ್ನ ಮಾಡಬೇಕು. ಮಾಡಿದಾಗ ಮಾತ್ರ ನಾವು ಈ ತರದ ನಿಕೋಟಿನ್ ಆಗಿರ್ಬೋದು, ತಂಬಾಕದ ಉತ್ಪನ್ನಗಳ ಪ್ರಮಾಣವನ್ನು ತಗ್ಗಿಸಬಹುದು, ಜೊತೆಗೆ ಆರೋಗ್ಯದ ದೃಷ್ಟಿಕೋನದಿಂದ ಕೂಡ ಇದನ್ನ ಕಡಿಮೆ ಮಾಡಬಹುದು ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಹೀಗಾಗಿ ಕೇಂದ್ರದ ಸೂಚನೆ ಆಹಾರ ಮತ್ತು ಗುಣಮಟ್ಟ ಇಲಾಖೆಯ FSSAI ಏನ್ ಮಾನದಂಡ ಇದೆ ಅದು ಕೊಟ್ಟಿರುವಂತಹ ಸೂಚನೆ ಆಧಾರದ ಮೇಲೆ ರಾಜ್ಯ ಆರೋಗ್ಯ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಕೂಡ ಈ ಆದೇಶವನ್ನು ಹೊರಡಿಸುತ್ತೆ. ಪ್ರಮುಖವಾಗಿ ಇಲ್ಲಿ ಕೇಂದ್ರದ ಒಂದು ಸೂಚನೆ ಬರುತ್ತೆ, ಜೊತೆಗೆ ಕೋರ್ಟ್ನ ಸೂಚನೆಗಳನ್ನು ಕೂಡ ಫಾಲೋ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ರಾಜ್ಯದಲ್ಲಿ ಈ ಒಂದು ಇಂಪ್ಲಿಮೆಂಟ್ ಮಾಡೋದಕ್ಕಾಗಿ ಇದನ್ನ ಇಂಪ್ಲಿಮೆಂಟ್ ಮಾಡಿ ರಾಜ್ಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಆದೇಶವನ್ನ ಕೇಂದ್ರದ ಆಹಾರ ಇಲಾಖೆ ಗಮನಕ್ಕೂ ಕೂಡ ತಂದಿದ್ದೀವಿ. ನಮ್ಮ ರಾಜ್ಯದಲ್ಲಿ ಈ ತರ ಮಾಡಿದೀವಿ ಅಂತ. ಇದರ ಜೊತೆಗೆ ತೆಲಂಗಾಣದಲ್ಲೂ ಕೂಡ ಕಳೆದ 2 ತಿಂಗಳ ಹಿಂದೆ ಇದೇ ಆದೇಶ ಪಾಲನೆ ಆಗಿದೆ. ಯಾಕಂದ್ರೆ ಎಲ್ಲಾ ರಾಜ್ಯಗಳಿಗೂ ಕೂಡ ಇದನ್ನ ಜಾರಿ ಮಾಡಬೇಕು, ಕೇಂದ್ರಾಡಳಿತ ಪ್ರದೇಶಗಳು ಇನ್ಕ್ಲೂಡೆಡ್ ಇದನ್ನ ಜಾರಿಗೆ ಮಾಡಬೇಕು. ಯಾಕಂದ್ರೆ ನಿಕೋಟಿನ್ ಪದಾರ್ಥ ಆಗಿರ್ಬೋದು, ಜೊತೆಗೆ ಜನರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ವ್ಯತಿರಿಕ್ತ ಕಾರಣ ಆಗುವಂತಹ ಸೂಚನೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಸಲಹೆ ಸೂಚನೆ ಇದು. ಈ ಸೂಚನೆಯ ಆಧಾರದ ಮೇಲೆ
ಕೇಂದ್ರದ ಆಹಾರ ಸುರಕ್ಷತಾ ಇಲಾಖೆ ಏನಿದೆ ಇದು ಎಲ್ಲಾ ರಾಜ್ಯಗಳಿಗೂ ಕೂಡ ಒಂದು ಪತ್ರವನ್ನು ಬರೆದಿದೆ. ಕಳೆದ ತಿಂಗಳ ನಿಮ್ಮ ರಾಜ್ಯದ ವ್ಯಾಪ್ತಿಯಲ್ಲಿ ಈ ನಿಕೋಟಿನ್ ಅಂಶವನ್ನ, ತಂಬಾಕು ಉತ್ಪನ್ನವನ್ನ ಕಡಿಮೆ ಮಾಡಬೇಕಂದ್ರೆ ವಾರ್ಷಿಕವಾಗಿ ನಾವು ಇಂಥ ಒಂದು ಆದೇಶಗಳನ್ನ ಮಾಡಬೇಕು, ಜಾರಿ ಮಾಡಿ ಇದರ ಮುಂದುವರೆದ ಭಾಗಗಳು ಏನೇನಿದೆ ಅನ್ನೋದನ್ನ ಮಾಹಿತಿ ಕೊಡಿ ಅನ್ನೋಂಥ ಮಾತನ್ನ ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಮಾಡಿರುವಂತದ್ದು. ಇದು ರಾಜ್ಯದ ಅಧಿಕಾರಿಗಳು ಅಥವಾ ರಾಜ್ಯ ಆಹಾರ ಇಲಾಖೆ ಆಗಿರ್ಬೋದು ಅಥವಾ ಆರೋಗ್ಯ ಇಲಾಖೆಯ ವಿವೇಚನೆ ಅಥವಾ ಈ ಅಧಿಕಾರಿಗಳ ಹಂತದಲ್ಲಿ ಆಗಿರುವಂತದ್ದಲ್ಲ. ಇದು ಕೇಂದ್ರ ಮತ್ತು ಸುಪ್ರೀಂ ಕೋರ್ಟ್ನ ಸಲಹೆ ಸೂಚನೆಗಳ ಫಾಲೋ ಮಾಡೋದಕ್ಕಾಗಿ ಇಂಪ್ಲಿಮೆಂಟ್ ಆಗಿರುವಂತಹ ಆದೇಶ. ಶಮಂತ್, ಧನ್ಯವಾದ ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ.